ವಿಶ್ವದ ಅತ್ಯಂತ ಎತ್ತರ ಪರ್ವತವಾದ ಮೌಂಟ್ ಎವರೆಸ್ಟ್ ಅನ್ನ 6,000ಕ್ಕಿಂತ ಅಧಿಕ ಜನರು ಏರಿದ್ದಾರೆ. ಆದರೆ ಅದರ ಪಕ್ಕದಲ್ಲೇ ಇರುವ ಕೈಲಾಸ ಪರ್ವತವನ್ನು ಯಾರ ಕೈಯಲ್ಲೂ ಇಂದಿಗೂ ಏರಲು ಸಾಧ್ಯವಾಗುತ್ತಿಲ್ಲ. ಆ ಪರ್ವತವನ್ನು ಯಾಕೆ ಯಾರ ಕೈಯಲ್ಲೂ ಏರಲಾಗ್ತಿಲ್ಲ ಗೊತ್ತಾ? ಆ ಪರ್ವತದಲ್ಲಿ ಅಂತ ಯಾವ ಶಕ್ತಿ ಇದೆ? ಅದು ನಿಜವಾಗಿಯೂ ಶಿವನ ವಾಸಸ್ಥಳನ? ಯಾವ ವಿಜ್ಞಾನಿಗಳಿಗೂ ಇದನ್ನು ಬಗೆಹರಿಸಲು ಸಾಧ್ಯವಾಗುತ್ತಿಲ್ಲ. ಇದನ್ನು ಏರಲು ಹೋದ ಪರ್ವತಾರೋಹಿಗಳಿಗಾದ ವಿಚಿತ್ರ ಅನುಭವಗಳನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ. ಈ ವಿಡಿಯೋವನ್ನು ನೋಡಿದ ಮೇಲೆ ನಿಮಗೆ ಖಂಡಿತವಾಗಿಯೂ ಇದು ಶಿವನ ವಾಸಸ್ಥಳ ಆಗಿರಬಹುದಾ ಎನಿಸಬಹುದು. ಎಷ್ಟೋ ಪರ್ವತಾರೋಹಿಗಳು ಹತ್ತಲು ಪ್ರಯತ್ನ ಪಟ್ಟರು, ಆದರೆ ಅದು ಯಾರಿಂದ ಕೂಡ ಸಾಧ್ಯವಾಗಲಿಲ್ಲ. ಆದರೆ ಪರ್ವತಾರೋಹಿಗಳು ಹೇಳಿದ ಅನುಭವಗಳು ಮಾತ್ರ ರೋಚಕವಾಗಿದೆ. ಅವರು ಹೇಳುವ ಪ್ರಕಾರ ಇದನ್ನು ಏರುತ್ತಾ ಹೋದಷ್ಟು ಅವರಿಗೆ ವಯಸ್ಸಾಗಲು ಶುರುವಾಗುತ್ತದೆ. ಅವರ ಕೂದಲುಗಳು ಹಾಗೂ ಉಗುರುಗಳು ಬಹಳ ವೇಗದಲ್ಲಿ ಬೆಳೆಯಲು ಶುರು ಮಾಡುತ್ತವೆ. ಅಲ್ಲಿ ಸಮಯ ತುಂಬಾ ಸ್ಪೀಡ್ ಆಗಿ ಚಲಿಸುತ್ತೆ. ಇನ್ನೂ ಕೆಲವರ ಪ್ರಕಾರ ಈ ಪರ್ವತ ಚಲಿಸುತ್ತದೆ ಅಂತ. ಯಾಕಂದ್ರೆ ಅವರು ಒಂದು ಜಾಗದಿಂದ ಏರುತ್ತಾ ಹೋದರೆ ಅವರು ಇನ್ನೊಂದು ಜಾಗಕ್ಕೆ ತಲುಪಿರ್ತಾರೆ ಅಥವಾ ದಾರಿಯನ್ನ ತಪ್ಪಿರ್ತಾರೆ. ಈ ವಿಸ್ಮಯಕಾರಿ ಅನುಭವದಿಂದ ರಷ್ಯಾದ ವಿಜ್ಞಾನಿ ಮಿಲ್ಡಾಶೇವ್ ಅವರಿಗೆ ಕುತೂಹಲ ಹುಟ್ಟಿಸಿತು. ಇದರ ಬಗ್ಗೆ ಸಂಶೋಧನೆ ಮಾಡಬೇಕೆಂದು ಈಗಾಗಲೇ ಪರ್ವತವನ್ನು ಅರ್ಧ ಏರಿ ಬಂದವರ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕಲು ಶುರು ಮಾಡಿದ್ದರು. ಆಗ ಸೈಬೀರಿಯಾದ ಪರ್ವತಾರೋಹಿ ಹಂಚಿಕೊಂಡ ಅನುಭವ ಮಿಲ್ಡಾಶೇವ್ ಅವರನ್ನ ಬೆಚ್ಚಿ ಬಿಡಿಸಿತ್ತು. ಆತ ತನ್ನ ತಂಡದೊಂದಿಗೆ ಪರ್ವತವನ್ನ ಹತ್ತಬೇಕಾದ್ರೆ ಆ ಸಮಯಕ್ಕೆ ಮತ್ತೊಂದು ತಂಡ ಇನ್ನು ಮೇಲೆ ಹೋಗಲಾರದೆ ವಾಪಸ್ ಆಗುತ್ತಿತ್ತಂತೆ. ಇಲ್ಲಿ ಅವರಿಗೆ ಮೊದಲಿದ್ದ ವಯಸ್ಸಿಗಿಂತ 10-6 ವರ್ಷ ಮುಂದಕ್ಕೆ ಹೋದಂತೆ ಕಾಣುತ್ತಿತ್ತು ಅಂತ ಆ ಪರ್ವತಾರೋಹಿ ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅದ ನಂತರ ಕೆಲವೇ ವರ್ಷಗಳಲ್ಲಿ ಅವರು ವಯಸ್ಸಾಗಿ ಸಾವನ್ನಪ್ಪಿದರು ಎಂದು ಕೂಡ ತಿಳಿಸ್ತಾರೆ. ಇದರಿಂದ ಮಿಲ್ಡಾಶೇವ್ ಅವರಿಗೆ ಕೈಲಾಸ ಪರ್ವತದ ಮೇಲಿದ್ದ ಕುತೂಹಲ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತೆ. ನಂತರ ಇವರು ಮತ್ತು ಇವರ ಟೀಮ್ ಕೈಲಾಸ ಪರ್ವತದ ಬಳಿ ಬರುತ್ತಾರೆ. ಅಲ್ಲಿ ಅವರಿಗೆ ಅದ್ಭುತವಾದ ವಿಚಾರಗಳು ಅವರ ಅರಿವಿಗೆ ಬರಲು ಶುರು ಮಾಡುತ್ತವೆ. ಈ ತಂಡ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸುವ ಮಾಹಿತಿಯನ್ನ ಹೊರ ಹಾಕ್ತಾರೆ. ಅದೇನಂದ್ರೆ ಈ ಕೈಲಾಸ ಪರ್ವತ ಇದೆಯಲ್ಲ, ಇದು ಪ್ರಾಕೃತಿಕವಾಗಿ ನಿರ್ಮಾಣವಾಗಿರೋದಲ್ಲ, ಇದು ಒಂದು ಮಾನವ ನಿರ್ಮಿತ ಪಿರಾಮಿಡ್ ಎಂದು ಹೇಳುತ್ತಾರೆ. ಇದಲ್ಲದೆ ಮಿಲ್ಡಾಶೇವ್ ಅವರು ತಮ್ಮ ವೇರ್ ಡು ವಿ ಕಮ್ ಫ್ರಮ್ ಎಂಬ ಬುಕ್ನಲ್ಲಿ ಕೈಲಾಸ ಪರ್ವತದ ಒಂದು ಮಹಾ ರಹಸ್ಯವನ್ನ ಬರೆಯುತ್ತಾರೆ. ಅದರಲ್ಲಿ ಕೈಲಾಸ ಪರ್ವತದಲ್ಲಿ ಯಾರೋ ವಾಸವಿದ್ದಾರೆ, ರಾತ್ರಿಯ ನಿಶಬ್ದ ಸಮಯದಲ್ಲಿ ಪರ್ವತದ ಒಳಗಿಂದ ಜನರ ಸದ್ದು ಕೇಳಿಸುತ್ತದೆ ಎಂದು. ಸ್ನೇಹಿತರೆ, ಇದಷ್ಟೇ ಅಲ್ಲ, ಇನ್ನೂ ಅನೇಕ ಮಿಸ್ಟ್ರಿಗಳಿವೆ ಈ ಕೈಲಾಸ ಪರ್ವತದ ಬಗ್ಗೆ. ಈ ಕೈಲಾಸ ಪರ್ವತ ಇದೆಯಲ್ಲ, ಇದು ಗೀಜಾದ ಪಿರಾಮಿಡ್ ಮತ್ತು ಟಿಯೋಟಿಹುಕನ್ನಲ್ಲಿರುವ ಪಿರಾಮಿಡ್ಗಳು ಒಂದೇ ರೇಖೆಯಲ್ಲಿ ಬರೋದು ಕೂಡ ಒಂದು ಆಶ್ಚರ್ಯವನ್ನು ಉಂಟು ಮಾಡುತ್ತವೆ. ಹಾಗಾದ್ರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಅಷ್ಟು ನಿಖರವಾಗಿ ಅದು ಹೇಗೆ ನಿರ್ಮಾಣ ಮಾಡಿರ್ಬೋದು? ಇಷ್ಟೇ ಅಲ್ಲ, ಈ ಕೈಲಾಸ ಪರ್ವತ ಭೂಮಿಯ ಮಧ್ಯಭಾಗದಲ್ಲಿದೆ. ಇದನ್ನ ಆಕ್ಸಿಸ್ ಮುಂಡಿ ಎಂದು ಕರೆಯಲಾಗುತ್ತದೆ. ಹಾಗಂದ್ರೆ ಭೂಮಿಗೂ ಸ್ವರ್ಗಕ್ಕೂ ಇರುವ ಸೇತುವೆ ಅಂತ ಅರ್ಥ. ಸ್ನೇಹಿತರೆ, ಮಹಾಭಾರತದ ಪ್ರಕಾರ ಪಾಂಡವರು ಸ್ವರ್ಗಕ್ಕೆ ಇದೇ ಬೆಟ್ಟದಿಂದ ಹೋದರು ಎಂದು ಉಲ್ಲೇಖವಿದೆ. ಹಾಗಾದ್ರೆ ಈ ಕೈಲಾಸ ಪರ್ವತ ನಿಜವಾಗಿಯೂ ಸ್ವರ್ಗಕ್ಕೆ ದಾರಿಯಾಗಿರ್ಬಹುದಾ? ಸೈನ್ಸ್ ಏನೇ ಹೇಳಿ, ಆದರೆ ಇದಕ್ಕಿಂತ 7,000 ಅಡಿ ಎತ್ತರ ಇರುವ ಪರ್ವತವನ್ನು ಹತ್ತಲು ಯಶಸ್ವಿಯಾದವರಿಗೆ ಇದನ್ನು ಏರಲು ಯಾರಿಂದ ಸಾಧ್ಯವಾಗುತ್ತಿಲ್ಲ ಯಾಕೆ? ಹಾಗಾದರೆ ಇದೊಂದು ನಿಜಕ್ಕೂ ಪವಾಡನ? ಸ್ನೇಹಿತರೆ, ನಿಮ್ಗೇನನ್ಸುತ್ತೆ? ಅಲ್ಲಿ ಶಿವ ವಾಸವಿರ್ಬಹುದಾ ಅಥವಾ ಬೇರೆ ಯಾವುದೋ ಅನ್ಯಗ್ರಹ ಜೀವಿಯ ಶಕ್ತಿ ಇರ್ಬೋದಾ? ಹಿಂದೂ ಪುರಾಣದ ಪ್ರಕಾರ ಅದು ಶಿವನ ಆಲಯವಾಗಿದೆ. ಅಲ್ಲಿ ಶಿವ ತನ್ನ ಕುಟುಂಬದ ಜೊತೆ ವಾಸ ಮಾಡ್ತಾನೆ ಅಂತ. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.